ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಮನಿ ಮ್ಯಾನಿಫೆಸ್ಟೇಷನ್ ಇದು ಕೊನೆಯ ವಿಡಿಯೋ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕೆ ಎಲ್ಲ ವಿಡಿಯೋಗಳನ್ನು ಕೂಡ ಫಾಲೋ ಮಾಡಿ. ನೀವು ಎಲ್ಲಾ ಹಳೆಯ ವಿಡಿಯೋಗಳನ್ನು ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಚೇಂಜಸ್ ಬಂದಿರುತ್ತೆ. ಹಣದ ಬಗ್ಗೆ ನಿಮ್ಮ ಮನಸ್ಸಲ್ಲಿರುವ ಎಲ್ಲಾ ನೆಗೆಟಿವಿಟಿಯನ್ನೆಲ್ಲ ತೆಗೆದಿದ್ದೀರಾ ಮತ್ತು ಹಣದ ಜೊತೆ ನೀವು ಯಾವ ತರ ಸಂಬಂಧವನ್ನು ಇಟ್ಕೋಬೇಕು, ಹಾಗೆ ಯಾವ ತರ ಗ್ರಾಟಿಟ್ಯೂಡ್ ಎಲ್ಲ ಹೇಳ್ಕೊಳ್ಬೇಕು, ಇದೆಲ್ಲವನ್ನು ಹಳೆಯ ವಿಡಿಯೋಗಳಲ್ಲಿ ನೋಡಿದ್ದೀರಾ. ಹಾಗೆ ಪಾಸಿಟಿವ್ ಅಫರ್ಮೇಶನ್ ಕೂಡ ಹೇಳ್ಕೊಂಡಿದ್ದೀರಾ. ಇದೆಲ್ಲ ಮಾಡಿದೀನಿ ಅಂತ ಸುಮ್ನೆ ಕೂತ್ರೆ ಖಂಡಿತ ಮನಿ ಮ್ಯಾನಿಫೆಸ್ಟೇಷನ್ ಆಗಲ್ಲ. ಅದರ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಬೇಕು. ಯಾವಾಗ್ಲೂ ಮನಿಗೆ ಆಕ್ಷನ್ ಅನ್ನುವಂಥದ್ದು ತುಂಬಾ ಇಷ್ಟ. ಅದಕ್ಕೆ ನಿಮಗೆ ಮನಿ ಫ್ಲೋ ಆಗ್ಬೇಕಂದ್ರೆ ನೀವು ಆಕ್ಷನ್ ತಗೊಳ್ಳೇಬೇಕು. ನಿಮಗೆ ಸೋರ್ಸ್ ಆಫ್ ಮನಿ ಎಲ್ಲಿಂದ ಬರುತ್ತೆ, ಅದಕ್ಕೆ ನೀವು ಏನು ಆಕ್ಷನ್ ತಗೋಬೇಕು, ಇದೆಲ್ಲವನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಪವರ್ಫುಲ್ ಆಗಿರುವಂತಹ ವಿಜುವಲೈಸೇಷನ್ ಮಾಡೋಣ. ನಮ್ಮ ಗೋಲ್ಸ್ ರೀಚ್ ಆಗೋಲ್ಲಿ ವಿಜುವಲೈಸೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ನಾನಿವತ್ತು ಜಾಬ್ ಮುಖಾಂತರ ಮನಿ ಅಟ್ರಾಕ್ಷನ್ ಮಾಡ್ಲಿಕ್ಕೆ ವಿಜುವಲೈಸೇಷನ್ ಮಾಡ್ತಿದ್ದೀನಿ. ಅದೇ ತರ ನಿಮ್ಗೆ ಸೋರ್ಸ್ ಆಫ್ ಮನಿ ಎಲ್ಲಿಂದ ಬರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ದು ಬಿಸ್ನೆಸ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಇರ್ಬೋದು, ಅಥವಾ ರೆಂಟೆಡ್ ಹೌಸ್ ಇರ್ಬೋದು, ಯಾವ್ದ್ರಿಂದ ನಿಮಗೆ ಮನಿ ಬರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯಾವುದೇ ವಿಜುವಲೈಸೇಷನ್ ಮಾಡ್ಕೊಳ್ಳೋ ಮೊದಲು ನೀವು ಅದರ ಜೊತೆಗೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ಬೇಕು. ಹಾಗೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರಬೇಕು. ನೀವೇ ಕನ್ಫ್ಯೂಷನ್ ಅಲ್ಲಿದ್ರೆ ಅದು ಖಂಡಿತ ಮ್ಯಾನಿಫೆಸ್ಟೇಷನ್ ಆಗಲ್ಲ. ಅಂದ್ರೆ ಅದು ಹಾಗೆ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು. ಈಗ ನೀವು ಒಂದು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡ್ರೆ, ನನ್ನ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ, ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ಅಷ್ಟೊಂದು ದೊಡ್ಡ ಕಂಪ್ನಿಯಲ್ಲೆಲ್ಲ ಹೋಗಿ ಹೇಗೆ ಕೆಲಸ ಮಾಡೋದು, ಹೇಗೆ ಅಲ್ಲಿ ಹೋಗಿ ಜಾಯಿನ್ ಆಗೋದು, ಈ ತರದ ಭಾವನೆಗಳನ್ನು ನೀವು ಫಸ್ಟಿಗೆ ಬಿಟ್ಟು ಬಿಡ್ಬೇಕು. ನನ್ನ ಡ್ರೀಮ್ ಜಾಬ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು ನಿಮ್ಗೆ. ಜಾಬ್ ಬಗ್ಗೆ ವಿಜುವಲೈಸೇಷನ್ ಮಾಡೋ ಮೊದಲು ನಿಮಗೆ ಕ್ಲಾರಿಟಿ ಇರಬೇಕು. ನಿಮ್ದು ಯಾವುದು ಡ್ರೀಮ್ ಕಂಪನಿ, ಹಾಗೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಬೇಕು, ಅದೇ ತರ ಫೆಸಿಲಿಟಿ ಎಲ್ಲ ಯಾವ ತರ ಇರಬೇಕು, ಹಾಗೆ ನೀವು ಯಾವ ರೋಲ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲ ಕ್ಲಾರಿಟಿ ಇರಬೇಕು. ಬನ್ನಿ ಈಗ ಜಾಬಿಗೆ ವಿಜುವಲೈಸೇಷನ್ ಮಾಡ್ಕೊಳ್ಳೋಣ. ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಕುಬೇರ ಮುದ್ರೆನ ಅಡಾಪ್ಟ್ ಮಾಡ್ಕೊಳ್ಳಿ. ಒಂದು 3 ಟೈಮ್ಸ್ ಡೀಪ್ ಆಗಿ ಬ್ರೀತ್ ಇನ್ ಮಾಡ್ಕೊಂಡು ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಿ, ಹಾಗೆ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಬ್ರೀತ್ ಔಟ್ ಮಾಡ್ಕೊಳ್ಳುವಾಗ ಪ್ರತಿಯೊಂದು ಬ್ರೀತ್ ಔಟ್ ಅಲ್ಲೂ ಕೂಡ ನಿಮ್ಮಲ್ಲಿ ಏನು ನೆಗೆಟಿವಿಟಿ ಇದೆ ಅದನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳಿ. ಈಗ ನೀವು ಆಲ್ರೆಡಿ ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಹಾಗೆ ನಿಮ್ಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ಎಲ್ಲಾ ಕ್ವಶನ್ಸ್ಗೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ಇಂಟರ್ವ್ಯೂವರ್ಗೆ ನಿಮ್ಮ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಹಾಗೆ ಅವರು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಹಾಗೆ ನೀವು ತುಂಬಾ ಖುಷಿಯಿಂದ ಮನೆಗೆ ಬರ್ತೀರಾ. ಮನೆಗೆ ಬಂದ ಕೂಡ್ಲೆ HR ಮ್ಯಾನೇಜರ್ ನಿಮ್ಗೆ ಕಾಲ್ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಸ್ಯಾಲರಿ ಕೊಡ್ತೀವಿ, ಯಾವಾಗ ಜಾಯಿನ್ ಆಗ್ತೀರಾ ಅಂತ ಹೇಳ್ತಾರೆ. ಹಾಗೆ ಅವ್ರು ನಿಮ್ಗೆ ಕಂಗ್ರಾಚುಲೇಷನ್ ಕೂಡ ಹೇಳ್ತಾರೆ. ಫೀಲ್ ಮಾಡ್ಕೊಳ್ಳಿ. ನೀವು ಆ ಖುಷಿಯನ್ನು ಫೀಲ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಗೆ ಆಫರ್ ಲೆಟರ್ ಕೂಡ ಇಶ್ಯೂ ಮಾಡ್ತಾರೆ. ಹಾಗೆ ನೀವು ಕೊಟ್ಟ ಜಾಯಿನಿಂಗ್ ಡೇಟಿಗೆ ಹೋಗಕ್ಕೆ ರೆಡಿ ಆಗ್ತೀರಾ. ಎಲ್ಲಾ ಪ್ರಿಪರೇಷನ್ ಮಾಡ್ಕೊಳ್ತೀರಾ. ಒಳ್ಳೆ ಬಟ್ಟೆ ಹಾಕಿದ್ದೀರಾ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ. ಇದೆಲ್ಲವನ್ನು ನೀವು ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರಿಗೆ ಥ್ಯಾಂಕ್ ಯು ಹೇಳ್ತೀರಾ. ನಿಮ್ಮ ಮನೆಯಲ್ಲಿ ಎಲ್ಲರ ಬ್ಲೆಸ್ಸಿಂಗ್ ತಗೊಳ್ತೀರಾ. ಹಾಗೆ ನೀವು ನಿಮ್ಮ ಡ್ರೀಮ್ ಜಾಬ್ಗೆ ಹೋಗ್ತಾ ಇದ್ದೀರಾ. ನಿಮ್ಮನ್ನು ಆ ಕಂಪನಿಯಲ್ಲಿ ವೆಲ್ಕಮ್ ಮಾಡ್ತಾರೆ. ನೀವು ತುಂಬಾ ಕಾನ್ಫಿಡೆಂಟ್ ಇಂದಿದ್ದೀರಾ. ನಿಮಗೆ ಕಂಪನಿಯಿಂದ ಏನೆಲ್ಲ ಕೊಡ್ಬೇಕು ಅದೆಲ್ಲ ಕೂಡ ಕೊಡ್ತಾರೆ. ಲ್ಯಾಪ್ಟಾಪ್ ಇರ್ಬೋದು, ID ಕಾರ್ಡ್,
ಆಫರ್ ಲೆಟರ್ ಎಲ್ಲ ಕೂಡ ಫೀಲ್ ಮಾಡ್ಕೊಳ್ಳಿ. ನೀವು ತುಂಬಾ ಖುಷಿಯಿಂದ ಕೆಲಸ ಮಾಡ್ತಿದ್ದೀರಾ, ವರ್ಕಿಂಗ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲ ಫೀಲ್ ಮಾಡ್ಕೊಳ್ಳಿ. ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ದಿನ ಆಯ್ತು, ವಾರ ಆಯ್ತು, ತಿಂಗಳ ಎಂಡ್ ಆಯ್ತು, ಸ್ಯಾಲರಿ ಬರ್ತಾ ಇದೆ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಸ್ಯಾಲರಿ ಕ್ರೆಡಿಟೆಡ್ ಅಂತ. ಆ ಅಮೌಂಟ್ ನೋಡಿ ತುಂಬಾ ಖುಷಿ ಪಡ್ತಿದ್ದೀರಾ. ಹಾಗೆ ಮಂತ್ ಎಂಡ್ ಸೆಲೆಬ್ರೇಷನ್ಗಿಂತ ನೀವು ಕೇಕ್ ತಗೊಂಡ್ಬರ್ತೀರಾ. ನಿಮ್ಮ ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಹಾಗೆ ಎಲ್ರು ಸೇರಿ ಕೇಕ್ ಕಟ್ ಮಾಡ್ತಿದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ಎಲ್ರು ಕೂಡ ಕಂಗ್ರಾಚುಲೇಷನ್ ಅಂತ ವಿಶ್ ಮಾಡ್ತಾ ಇದ್ದಾರೆ. ನೀವು ತುಂಬಾ ಖುಷಿಯಿಂದ ಇದ್ದೀರಾ. ಹಾಗೆ ಆ ರಾತ್ರಿ ಕೂಡ ತುಂಬಾ ಖುಷಿಯಿಂದ ನಿದ್ದೆ ಮಾಡ್ತೀರಾ. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಖುಷಿಯಿಂದ ಆಫೀಸಿಗೆ ಹೋಗ್ತೀರಾ, ಖುಷಿಯಿಂದ ಕೆಲಸ ಮಾಡ್ತೀರಾ. ನೀವು ನಿಮ್ಮ ಇಷ್ಟ ದೇವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಒಳ್ಳೆ ಜಾಬ್ ಸಿಕ್ಕಿದೆ ನನಗೆ, ಒಳ್ಳೆಯ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇದೆ, ಥ್ಯಾಂಕ್ ಯು ಗಾಡ್ ಅಂತ ಹೇಳ್ತೀರಾ. ಇದೆಲ್ಲವನ್ನು ನೀವು ಮನಸ್ಸು ದೇಹದಲ್ಲಿ ಫೀಲ್ ಮಾಡ್ಕೊಳ್ಳಿ. ಈ ತರ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮಗೆ ಸೋರ್ಸ್ ಆಫ್ ಮನಿ ಎಲ್ಲಿಂದ ಬರುತ್ತೆ ಅದರ ಥ್ರೂ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಬೇಕು. ಇನ್ನು ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಬಹುದು. ಈ ವಿಜುವಲೈಸೇಷನ್ ಅಲ್ಲಿ ನೀವು ಎಷ್ಟು ಇನ್ವಾಲ್ವ್ ಆಗಿರ್ತೀರಿ, ಎಷ್ಟು ಕನೆಕ್ಟ್ ಆಗಿರ್ತೀರಿ, ಅಷ್ಟು ಬೇಗ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಮನಿ ಮ್ಯಾನಿಫೆಸ್ಟೇಷನ್ಗೆ ಯಾವ ತರ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ನಾನು ಮಾಡಿರೋ ಎಲ್ಲ ಮನಿ ಮ್ಯಾನಿಫೆಸ್ಟೇಷನ್ ವಿಡಿಯೋನ ನೋಡಿ ಹಾಗೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.